ಬೆಳಗಾವಿ ನಗರದ ಚವಾಟ್ಗಲ್ಲಿ ಪ್ರದೇಶದಲ್ಲಿ ಉಂಟಾಗಿರುವ ಕುಡಿಯುವ ನೀರು ಮತ್ತು ಒಳಚರಂಡಿ ನೀರಿನ ಮಿಶ್ರಣದಿಂದ ಗಂಭೀರ ಸಮಸ್ಯೆಯನ್ನು ಮಾಧ್ಯಮಗಳು ಪರಿಣಾಮಕಾರಿಯಾಗಿ ಬೆಳಕಿಗೆ ತಂದ ನಂತರ ಆಡಳಿತವು ತಕ್ಷಣ ಕ್ರಮ ಕೈಗೊಂಡಿದೆ. ಸಂಬಂಧಿತ ಇಲಾಖೆಗಳು ಈ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಲು 8 ದಿನಗಳ ಕಾಲಾವಕಾಶ ನೀಡುವಂತೆ ವಿನಂತಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಆಡಳಿತ ಹಾಗೂ ಸಂಬಂಧಿತ ಅಧಿಕಾರಿಗಳು ಸ್ಥಳೀಯ ನಿವಾಸಿಗಳನ್ನು ಭೇಟಿಯಾಗಿ ಸಮಸ್ಯೆ ಪರಿಹಾರಕ್ಕಾಗಿ ಆಡಳಿತಕ್ಕೆ 8 ದಿನಗಳ ಸಮಯ ನೀಡುವಂತೆ ವಿನಂತಿಸಿದ್ದಾರೆ. ಈ ಅವಧಿಯಲ್ಲಿ ಅಗತ್ಯ ಕ್ರಮ ಕೈಗೊಂಡು ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹರಿಸಲಾಗುವುದು ಎಂದು ಭರವಸೆ ನೀಡಲಾಗಿದೆ. ಈ ಕಾರಣದಿಂದಾಗಿ ನಾಳೆ ಆಯೋಜಿಸಲಾಗಿದ್ದ ಪ್ರತಿಭಟನಾ ಮೆರವಣಿಗೆಯನ್ನು ಮುಂದುವರಿಸಬೇಕು ಅಥವಾ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು ಎಂಬ ಕುರಿತು ಇಂದು ನಡೆಯಲಿರುವ ಸಭೆಯಲ್ಲಿ ನಿವಾಸಿಗಳ ಸರ್ವಾನುಮತದೊಂದಿಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಆಡಳಿತವು ನೀಡಿದ ಭರವಸೆಯಂತೆ ನಿಗದಿತ ಅವಧಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಚವಾಟ್ಗಲ್ಲಿ ನಿವಾಸಿಗಳು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಮತ್ತಷ್ಟು ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ವರದಿ ಮಾಡಿದ ಮಾಧ್ಯಮಗಳಿಗೆ ಸ್ಥಳೀय निवासिಗಳು कृतज्ञते सल्लिसिದ್ದಾರೆ. चव्हाड गल्लीत जी पाण्याची समस्या होती आणि काल इथं महिला वर्गाने जो आवाज उठवला त्याची बेळगावातील UGD अधिकारी, महानगरपालिकेचे एक्झिक्युटिव्ह इंजिनियर, LNTचे ऑफिसर सगळ्यांनी दखल घेऊन आज आपला महत्त्वाचा वेळ गल्लीत येऊन त्यांनी पाहणी केली आणि उद्या जो आम्ही जिल्हाधिकाऱ्यांच्यावर जो मोर्चा काढणार होतो तो न काढण्याची त्यांनी आम्हाला विनंती केली आणि तुमचं काय असेल ते 8 ते 15 दिवसात आम्ही या समस्या सोडवण्याचा प्रयत्न करणार आहे आणि आम्हाला थोडा वेळ द्या. आम्ही त्यांना 8 दिवसाचा वेळ देत असल्यावेळी पावसाचं कारण सांगून एक त्यांनी 15 दिवस मागितलेलं आहे. जर येत्या 15 दिवसात UGD आणि LNTचं जर काम नाही झाल्यात तर आम्ही परत एकदा महिला संघातर्फे जिल्हाधिकाऱ्यांच्याकडे मोर्चा काढणार. आम्ही मार्केटचे नवीन कुमार असू देत यांनी जबाबदारी घेतलेली आहेत सर्व अधिकाऱ्यांची की आम्ही हे संपवतो. त्यांच्या शब्दाला आम्ही मान देऊन उद्याचा जो मोर्चा होता तो स्थगित ठेवला आहे आणि आज कॉन्ट्रॅक्टर, LNTचे नॉर्थ ऑफिसर, त्याच्यानंतर UGDचे ज्युनियर इंजिनियर आलेले आहेत. त्यांनी आता आपलं मत व्यक्त करते. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.